ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರುವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ. ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿಂದ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ನೋಡಿ, ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಕೊನೆಯ ಭಾಗದಲ್ಲಿ ನಿಮಗೆ ಸರಳವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇದೊಂದು ಮಾಹಿತಿ ನಿಮ್ಮ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಹೆಚ್ಚಿಸುತ್ತೆ. ಕೆಲವು ಮಂತ್ರಗಳು ನಮಗೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಎಕ್ಸೆಟ್ರಾ ನಾವು ಕೇಳ್ತಾ ಇರ್ತೀವಿ. ಬಟ್ ನಾವು ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಋಷಿಮುನಿಗಳಷ್ಟು ಸುಮ್ಮನೆ ಇಲ್ಲದಲೇ ತಪಸ್ಸು ಮಾಡ್ತಿರಲಿಲ್ಲ. ನಾವು ಇವತ್ತು ಓದಿದ್ದೇವೆ, ನೋಡಿದ್ದೇವೆ, ಕೇಳಿದ್ದೇವೆ. ಅಫ್ಕೋರ್ಸ್ ಇವತ್ತಿನ ಒಂದು ಇವತ್ತಿನ ಅನೇಕ ವರವನ್ನು ಪಡೆದಿದ್ದು ಮಹಾಭಾರತ ಓದಿದ್ದೇವೆ, ರಾಮಾಯಣವನ್ನಿದ್ದೇವೆ. ತಪಸ್ಸು, ಮೆಡಿಟೇಷನ್ಸ್, ತಪಸ್ಸು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮಂತ್ರಗಳಿಗೆ ಆಯಾ ಶಕ್ತಿಗಳು ಇದ್ದೇ ಇರ್ತದೆ. ನಮಗೆ ಸರಿಯಾದಂಥ ಸನ್ಮಾರ್ಗವಿಲ್ಲದಲೇ ಅದನ್ನು ರೆಫ್ಯೂಸ್ ಮಾಡ್ತೀವಿ. ಜೊತೆಗೆ ಸಮಯ ಇಲ್ಲದಲೇ ಇದನ್ನು ಮಾಡಲಿಕ್ಕಾಗಲ್ಲ. ನಾನು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ದರೂ ಮಾಡಲಿಕ್ಕೆ ನಾವು ಅಷ್ಟು ಡೆಡಿಕೇಟ್ ಆಗಿರಲ್ಲ. ಅಫ್ಕೋರ್ಸ್ ಸತ್ಯ, ನಾವು ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ ನಮಗೆ 10 ರಿಂದ 15 ನಿಮಿಷ ಸೀಮಿತ ಅವಧಿಯನ್ನು ಇಟ್ಟೇ ಇಡ್ತೀವಲ್ವಾ, ಅದನ್ನೇ ಡೆಡಿಕೇಷನ್ಸ್ ಅಂತ ಕರಿತೀವಿ. ಒಬ್ಬ ಪ್ರಾಮಾಣಿಕವಾಗಿ ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗಿ ನಾನು ಮಾಡಲೇಬೇಕು ಅಂತಕ್ಕಂಥವ್ರಿಗೆ ಇದು ಸತ್ಯ. ಹಾಗಾಗಿ ಅವರು ಡೆಡಿಕೇಷನ್ ಆಗಿ 10-15 ಬಹಳ ವರ್ಷಗಳ ಕಾಲ ಅವರು ತಪಸ್ಸನ್ನು ಮಾಡ್ತಿದ್ರು. ಯಾವುದೇ ದೇವರುಗಳನ್ನು ಧ್ಯಾನವನ್ನು ಮಾಡ್ತಿದ್ರು. ಇದು ಗೊತ್ತಿರೋ ವಿಚಾರ. ಬಟ್ ನಾವು ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಟೈಮ್, ಬಿಕಾಸ್ ಆಫ್ ಲೇಸಿನೆಸ್, ಬಿಕಾಸ್ ಆಫ್ ಮನಸ್ಥಿತಿ, ಇವೆಲ್ಲವನ್ನು ನಾವು ನೋಡ್ತಲೇ ಇದ್ದೀವಲ್ವಾ. ಇದೇ ಕಾರಣ. ನಾವು ಬೇಕು ಅಂದಿದ್ದರೆ ಅದಕ್ಕೆ ಡೆಡಿಕೇಷನ್ಸ್ ಇರಲೇಬೇಕಾಗುತ್ತೆ. ಇದು ಅಷ್ಟೇ ಸತ್ಯ. ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ. ತದನಂತರ 12 ರಾಶಿಗಳ ಈ ದಿನದ ಫಲಾಫಲ ಹೇಗಿರುತ್ತೆ ತಿಳ್ಕೊಳ್ಳೋಣ. ತದನಂತರ ಯಾವ ಮಂತ್ರ ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಸರಳವಾಗಿರ್ತಕ್ಕಂಥ ಮಂತ್ರ. ಇಡೀ ದಿನ ನೀವು ವಾಕಿಂಗ್ ಮಾಡಬೇಕಾದ್ರೆ ಆಗಲಿ, ಅಥವಾ ಆಫೀಸ್ಗೆ ಹೋಗಬೇಕಾದ್ರೆ ಆಗಲಿ, ಬೈಕ್ ಓಡಿಸ್ತಾ ಇದ್ದೀನಿ, ಕಾರ್ ಓಡಿಸ್ತಾ ಇದ್ದೀನಿ ಅಂದರೆ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಖಂಡಿತ ಏನಾಗ್ತದೆ, ಧನಾತ್ಮಕ ಶಕ್ತಿ, ನಿಮಗೆ ಹಣಕಾಸು ಮತ್ತೊಂದು ಯಾವುದೋ ಒಂದು ಸ್ವಲ್ಪ ಯಾವುದು ವಹಿವಾಟುಗಳು ಚೆನ್ನಾಗಿ ಆಗ್ತಾಯಿಲ್ಲ. ಈ ಮಂತ್ರ ಏನು ಮಾಡುತ್ತೆ ಅಂದರೆ, ಅಫ್ಕೋರ್ಸ್ ಅದನ್ನು ಟೆಂಡೆನ್ಸಿ ಅಂದರೆ ಒಂದು ರೀತಿಯಾಗಿ ನಿಮಗೆ ದಾರಿಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ. ಕೊನೆಯಲ್ಲಿ ತಿಳಿಸ್ತೀನಿ. ಏಕ ಬೀಜಾಕ್ಷರ ಲಕ್ಷ್ಮಿಯ ಮಂತ್ರ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದಿರುತ್ತೆ. ಇವತ್ತು ಶುಕ್ರವಾರ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಷಷ್ಠಿ ತಿಥಿ, ಶುಕ್ಲ ಪಕ್ಷ, ಸಿದ್ಧಿ ಯೋಗ ಇರ್ತಕ್ಕಂಥದ್ದು, ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥ ಸಮಯ. ಚಂದ್ರ ಶತಭೀಷ ನಕ್ಷತ್ರದಲ್ಲಿ 8 ಗಂಟೆ 59 ನಿಮಿಷದವರೆಗೂ ಇದ್ದು, ತದನಂತರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಇರ್ತಕ್ಕಂಥದ್ದು ಇರ್ತದೆ. ಅಂದರೆ ಗುರುವಿನ ನಕ್ಷತ್ರದಲ್ಲಿ ಸಂಚಾರ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ, ರಾಹುಕಾಲ ಬೆಳಗ್ಗೆ 10 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 21 ನಿಮಿಷದವರೆಗೂ. ಯಮಗಂಡ ಕಾಲ 3 ಗಂಟೆ 11 ನಿಮಿಷದಿಂದ ಮಧ್ಯಾಹ್ನ 4 ಗಂಟೆ 36 ನಿಮಿಷದವರೆಗೂ. ಗುಳಿಕ ಕಾಲ ಬೆಳಗ್ಗೆ 8 ಗಂಟೆ 6 ನಿಮಿಷದಿಂದ 9 ಗಂಟೆ 31 ನಿಮಿಷದವರೆಗೆ. ಸ್ನೇಹಿತರೆ, ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಬೆಳಗ್ಗೆ 9 ಗಂಟೆ 15 ನಿಮಿಷದಿಂದ 9 ಗಂಟೆ 56 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಮಧ್ಯಾಹ್ನ 1 ಗಂಟೆ 23 ನಿಮಿಷದಿಂದ 2 ಗಂಟೆ 4 ನಿಮಿಷದವರೆಗೂ. ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ, ರಾಹು ಒಟ್ಟಿಗಿದ್ದಾನೆ. ಅಂದರೆ ಗುರುವಿನ ನಕ್ಷತ್ರದಲ್ಲಿ ಸಂಚಾರ. ಯಾರಿಗೆ ಯಾವ ಫಲ? ಮೊದಲು ಮೇಷರಾಶಿಯವರ ಫಲವನ್ನು ನೋಡಿದಾಗ ನೋಡಿ, ಮೇಷರಾಶಿಯವರಿಗೆ ಗುರು ತೃತೀಯ ಭಾವದಲ್ಲಿ ವಕ್ರನಾಗಿದ್ದಾನೆ. ಗುರು ಬಲವಿಲ್ಲ. 8, 11ರ ಅಧಿಪತಿ, 8 ಮತ್ತು 12ರ ಅಧಿಪತಿ
ಈ ದಿನವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಅನೇಕ ಅಡೆತಡೆಗಳು ಮಂದಗತಿ ಅಂದರೆ ಹಣಕಾಸಾಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಯಾವುದೇ ವಿಚಾರಗಳಾಗಿರ್ಬೋದು, ನಿಧಾನ ಮಂದಗತಿಯಲ್ಲಿ ನಡೆಯುತ್ತೆ. ಧರ್ಮವನ್ನು ಸ್ವಲ್ಪ ಮಟ್ಟಿಗೆ ಬಿಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ, ಅಂದರೆ ಅಧರ್ಮವಾಗಿ ನಡೀತಕ್ಕಂಥದ್ದು ಸಾಧ್ಯತೆ ಬರ್ತದೆ. ಬಿಡಪ್ಪ ಏನು ಅದೇ ಧರ್ಮದಲ್ಲೇ ಇದ್ದರೆ ಯಾವನು ಕೇಳ್ತಾನೆ ಅಂತಕ್ಕಂಥ ಮನೋಭಾವತೆ ಮೇಷರಾಶಿಯವರಿಗೆ ಬರ್ತದೆ. ಬಟ್ ಯಾವುದೇ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಿಕೊಳ್ಳಿ, ಹಲವಾರು ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತೀರಿ. ಈ ಆಸ್ತಿಯ ವಿಚಾರ ಆಗಿರ್ಬೋದು, ಈ ಅಣ್ಣ ತಮ್ಮಂದರ ಸಹೋದರಗಳ ವಿಚಾರಗಳಲ್ಲಾಗಿರ್ಬೋದು, ಸ್ವಲ್ಪ ಯಾವುದೇ ಈ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳ ಸಾಧ್ಯತೆಗಳನ್ನು ತೋರಿಸ್ತದೆ. ಯಾವುದೇ ಮಾತುಕತೆಗಳಲ್ಲಿ ಸಂಧಾನವಿಲ್ಲದೆ ಇರತಕ್ಕಂಥ ಒಂದು ದಿನವಾಗ್ತದೆ. ವಿದ್ಯಾರ್ಥಿಗಳ ವರ್ಗದವರೆಗೂ ಕೂಡ ಹಿನ್ನಡೆ ಇರತಕ್ಕಂಥದ್ದು ಮೇಷರಾಶಿಯವರಿಗೆ. ವ್ಯಾವಹಾರಿಕವಾಗಿ ಕೂಡ ಅಷ್ಟು ಉತ್ತಮತೆಯನ್ನು ತೋರಿಸ್ತಾ ಇಲ್ಲ. ಸಾಧ್ಯವಾದಷ್ಟು ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥವರು ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ. ಹಳದಿ ಕೊಂಬು ಅಂದರೆ ಅರಿಶಿಣದ ಕೊಂಬನ್ನು ತೆಗೆದು ಹಣೆಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಬನ್ನಿ, ಶುಭವಾಗ್ತದೆ. ವೃಷಭ ರಾಶಿಯವರ ಫಲಾಫಲ ಗುರುಬಲ ಇದೆ. 8 11ರಾಧಿಪತಿ, 2 ಧನಸ್ಥಾನದಲ್ಲಿ ವಕ್ರರಾಗಿದ್ದಾನೆ. 10 ಕೆಲಸ, ಚಂದ್ರ ಕೂತಿರ್ತಕ್ಕಂಥ ದಶಮ. ನೋಡಿ, ಈ ಸ್ಥಾನವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಕುಟುಂಬದ ವ್ಯವಸ್ಥೆಯಲ್ಲಿ, ಹಣಕಾಸಿನ ಒಂದು ವ್ಯವಸ್ಥೆಯಲ್ಲಿ ಮಂದಗತಿ ಚಾಲನೆ ಇರ್ತದೆ. ಮಾತಿನ ಒಂದು ವಿಶೇಷವಾಗಿ ಮಾತಲ್ಲಿ ಸ್ವಲ್ಪ ಮಟ್ಟಿಗೆ ಡಿಫೆಕ್ಟ್ಸ್ ಇನ್ ಸ್ಪೀಚ್ ಬಿದ್ದು ಅಲ್ಲಿ ಸಾಂಸಾರಿಕ ಜೀವನ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ತಕ್ಕಂಥ ಸನ್ನಿವೇಶಗಳು ಈ ವೃಷಭ ರಾಶಿಯವರಿಗೆ ಬರುತ್ತೆ. ಹಾಗಾಗಿ ತಮ್ಮ ಮಾತಿನ ಮೇಲೆ ಹೆಚ್ಚಿನ ಒಂದು ಪ್ರಾಮಾಣಿಕತೆ ಹಾಗೆ ಹೆಚ್ಚಿನ ಒಲವನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥ ಫಲಗಳು ಈ ಒಂದು ವೃಷಭ ರಾಶಿಯವರಿಗೆ ಸಿಗ್ತದೆ. ಬಟ್ ವೃಷಭ ರಾಶಿ ಸಾಧ್ಯವಾದಷ್ಟು ಕೂಡ ಈ ವಿದ್ಯಾರ್ಥಿ ವರ್ಗದವರಿಗೆ ಒಂದು ಸಾಧಾರಣವಾಗಿರತಕ್ಕಂಥ ಫಲ, ವ್ಯಾಪಾರಸ್ಥರಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ. ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ಮಾತಿನ ಮೇಲೆ ಹೆಚ್ಚು ಅವಲಂಬಿತ, ಅಂದರೆ ತಾವು ಮಾತಾಡಬೇಕಾದ್ರೆ ಯೋಚನೆ ಮಾತಾಡಿ. ಈ ದಿನ ಸ್ವಲ್ಪ ಸಮಸ್ಯೆ ಆಗ್ತದೆ. ಮಿಥುನ ರಾಶಿಯವ್ರಿಗೂ ಸಹಿತ ಖಂಡಿತ ಈಗೋಸ್ಟಿಕ್ ನೇಚರ್ನ ಬಿಡಿ, ಹಾಗೆ ನೆಗ್ಲಿಜಿಯನ್ಸನ್ನು ಬಿಡಿ. ಕಂಪ್ಲೀಟಾಗಿ ನಿಮ್ಮ ನೆಗ್ಲಿಜಿಯನ್ಸಿ, ನಿಮ್ಮ ಅಹಂ ನಿಮ್ಮನ್ನು ತಿಂದು ಬಿಡುತ್ತೆ. ದಿಸ್ ಈಸ್ ದ ಬಿ ಕೇರ್ಫುಲ್ ಈ ವಿಚಾರದಲ್ಲಿ. ಲಗ್ನದಲ್ಲಿ ಗುರು ಇದ್ದಾನೆ ವಕ್ರ, ನಿಮ್ಮನ್ನು ನೀವು ಅವಲೋಕನ ಮಾಡ್ತಕ್ಕಂಥ ಸಮಯ ನಾನಾಗಲೇ ತುಂಬ ಸರಿ ಹೇಳ್ತಾ ಇದ್ದೇನೆ. ಯಾರು ಮಿಥುನ ರಾಶಿಯಲ್ಲಿದ್ದೀರೋ ನಿಮ್ಮ ಒಂದು ಮನಸ್ಥಿತಿ ಅಥವಾ ಪರಿಸ್ಥಿತಿಯನ್ನು ಬದಲಾಗಿದೆ, ಮತ್ತೊಂದು ಆಗಿದೆ ಅಂತಕ್ಕಂಥವರೆಲ್ಲ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಕನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು. ಗುರು ವಕ್ರನಾಗಿದ್ದಾನೆ, ಲಗ್ನದಲ್ಲಿ ಆರೋಗ್ಯ ಪದೇ ಪದೇ ಕೈ ಕೊಡ್ಬೋದು, ಪದೇ ಪದೇ ದಾಂಪತ್ಯದಲ್ಲಿ ವಿರಸಗಳು ಬರ್ಬೋದು, ಗಲಾಟೆಗಳಾಗ್ಬೋದು, ಅನ್ನೆಸಸರಿಯಾಗಿ ಮನಸ್ತಾಪಗಳು. ಇದು ಖಂಡಿತ ನಾನು ಮಿಥುನ ರಾಶಿಯವರಿಗೆ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಸಾಧ್ಯವಾದಷ್ಟು ಕೂಡ ನಿಮ್ಮಲ್ಲಿ ನೀವು ಬದಲಾಯಿಸಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನಿಮ್ಮನ್ನು ನೀವು ಬದಲಾಯಿಸ್ಕೊಂಡ್ರೆ ಅಫ್ಕೋರ್ಸ್ ಇದೆಲ್ಲ ಸರಿಯಾಗ್ತದೆ. ಇನ್ನು ವಿದ್ಯಾರ್ಥಿ ವರ್ಗದವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ. ವ್ಯಾಪಾರಸ್ಥರಿಗೂ ಕೂಡ ಒಂದು ಹೆಚ್ಚು ಕಡಿಮೆ ನಡೆಯುತ್ತೆ. ಒಂದು ಸರತಿ ಚೆನ್ನಾಗಾಗ್ತದೆ, ಒಂದು ಸರಿ ಚೆನ್ನಾಗಾಗುತ್ತಲ್ಲ. ಇದೇ ರೀತಿಯಾಗಿ ಇರತಕ್ಕಂಥ ಒಂದು ಸ್ಥಿತಿಗತಿಗಳು ನಡೆಯುತ್ತೆ. ಕಟಕ ರಾಶಿ ವಿಚಾರಕ್ಕೆ ಬಂದಾಗ ಕಟಕ ರಾಶಿಯವ್ರಿಗೆ ಸ್ವಲ್ಪ ನಷ್ಟ ಸ್ಥಾನ, ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಚೆನ್ನಾಗಿರುತ್ತೆ. ಅನ್ನೆಸಸರಿಯಾಗಿ ಖರ್ಚುಗಳು ಜಾಸ್ತಿ ಆಗ್ಬೋದು. ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ಬೋದು. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಕೂಡ ಇರ್ತದೆ. ಹಾಗೆ ಕಟಕ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಈ ಕೆಲಸದಲ್ಲಿ ಅಡೆತಡೆಗಳು ಇವೆಲ್ಲ ಕಾಣಿಸ್ತಕ್ಕಂಥ ದಿನ ಕೂಡ ಆಗುತ್ತೆ. ಖಂಡಿತ ಇದಕ್ಕೆ ಭಾಳ ಅತ್ಯಂತ ಸುಲಭ ಪರಿಹಾರ ಅಂದರೆ ಶಿವನ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅಲ್ಲಿ ಕಡಲೆಕಾಳಿನ ಫಲಹಾರವನ್ನು ಹಂಚಿ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ಸ್ವಲ್ಪ ಬಂದಿರತಕ್ಕಂಥದ್ದು ಹಾಗೆ ಉಪಶಮನವಾಗ್ತಕ್ಕಂಥದ್ದು ಇರ್ತದೆ. ಸಿಂಹರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು, ಸಿಂಹರಾಶಿ ಅತಿರೇಕ ಮಾಡಲಿಕ್ಕೆ ಹೋಗ್ಬೇಡಿ. ಚೆನ್ನಾಗಿದೆ ಈ ದಿನ. ಅತಿರೇಕ ಮಾಡಿದ್ರೆ ಅದೇ ಮುಳ್ಳಾಗ್ತದೆ. ಎಷ್ಟು ಮಾಡರೇಟ್, ಎಷ್ಟು ಬೇಕೋ ಅಷ್ಟು ನಿಮಗೆ ಉತ್ತಮ.
ವಿದ್ಯಾರ್ಥಿಗಳಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಯಾವುದೇ ಒಂದು ಕ್ಷೇತ್ರ ಫಲದಲ್ಲಾಗಿರ್ಬೋದು, ಎಷ್ಟು ಬೇಕೋ ಅಷ್ಟಿದ್ರೆ ಬ್ಯೂಟಿಫುಲ್ ಡೇ ಆಗುತ್ತೆ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು. ಕನ್ಯಾ ರಾಶಿಯವ್ರಿಗೆ ನೋಡಿ, ಮಂದಗತಿಯ ಚಾಲನೆ ವ್ಯಾಪಾರ ವಹಿವಾಟುಗಳಲ್ಲಿ, ಹಾಗೆ ವ್ಯಾವಹಾರಿಕ, ಹಾಗೆ ಈ ದಾಂಪತ್ಯದಲ್ಲೂ ಕೂಡ ವಿರಸಗಳಿರ್ತಕ್ಕಂಥದ್ದು ಇರ್ತದೆ. ಕೆಲವೊಂದು ಬಾರಿ ಕೆಲಸ ನಿಧಾನ ಮಂದಗತಿಯಲ್ಲಿ ನಡೀತದೆ. ಮನೆಯ ವಾತಾವರಣ ಸ್ವಲ್ಪ ನೆಮ್ಮದಿ ಇರೋದು ಕಷ್ಟ ಆಗ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ವ್ಯಾಪಾರಸ್ಥರಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ. ಇವತ್ತು ಫೋಕಸ್ ಮಾಡೋದೆಲ್ಲ ಈ ಕನ್ಯಾ ರಾಶಿಯವರು ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಫೋಕಸ್ ಮಾಡ್ತೀರಾ, ಅದು ಕೂಡ ಅಷ್ಟು ಉತ್ತಮತೆ ಇರೋದಿಲ್ಲ. ತುಲಾರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು ನೋಡಿ, ತುಲಾರಾಶಿಯವರಿಗೆ ಹಾಗೂ ಹೀಗೂ ಅಂತಕ್ಕಂಥದ್ದೇ ಜಾಸ್ತಿ ಇದೆ. ಈ ದಿನ ಬ್ಯೂಟಿಫುಲ್ ಕೆಲಸ ಸಿಕ್ತು, ಈ ದಿನ ಸ್ವಲ್ಪ ನಿಧಾನ ಆಯಿತು, ಇದೇ ಥರವಾಗಿ ನಡೀತದೆ. ಬಟ್ ಅಫ್ಕೋರ್ಸ್ ಈ ದಿನ ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸೋಂಬೇರಿತನವನ್ನು ಬಿಟ್ಟು ಆ್ಯಕ್ಟಿವ್ ಆಗಿ, ವಿದ್ಯಾರ್ಥಿಗಳಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಯಾವುದೇ ವಿಚಾರಗಳಲ್ಲಿ ಇಂಪಾರ್ಟೆಂಟ್ ಆಗಿ ತುಲಾರಾಶಿ ಸೋಂಬೇರಿತನವನ್ನು ದೂರ ಮಾಡಿ, ಇದು ಬಹಳ ಮುಖ್ಯ. ಸಾಧ್ಯವಾದಷ್ಟು ಕೂಡ ನೀವು ತುಲಾರಾಶಿಯಲ್ಲಿದ್ದೀರಿ ಇದ್ದಾಗ ದುರ್ಗಾ ಮಂತ್ರ ಅಥವಾ ಗಣಪತಿ ಮಂತ್ರಗಳನ್ನು ಪಠನೆ ಮಾಡಿ, ಶುಭವಾಗ್ತದೆ. ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ವೃಶ್ಚಿಕ ರಾಶಿಯವ್ರಿಗೆ ಚೆನ್ನಾಗೇನೋ ಕೆಲಸ ಮತ್ತೊಂದು ಎಲ್ಲ ಚೆನ್ನಾಗಿ ಮಾಡೋಕ್ಕೆ ಮನಸ್ಥಿತಿ ಬರ್ತದೆ. ಯಾವುದೋ ಒಂದು ಕಾರಣಾಂತರಗಳಿಂದ ಅದನ್ನು ಡ್ರಾಪ್ ಮಾಡ್ತಕ್ಕಂಥ ಸ್ಥಿತಿ ಇವತ್ತು ವೃಶ್ಚಿಕ ರಾಶಿಯವ್ರಿಗೆ ಬರ್ತದೆ. ಮನಸ್ಸಿದೆ ಮಾಡಬೇಕು ಅಂತಕ್ಕಂಥದ್ದು, ಆದರೆ ಮನಸ್ಸು ಫ್ಲಕ್ಚುಯೇಟ್ ಆಗಿ ಆ ಕೆಲಸದಲ್ಲಿ ವಿಳಂಬವಾಗಬಹುದು, ಪ್ರೀತಿಯಲ್ಲಿ ಸಮಸ್ಯೆಗಳು ಕಾಡಬಹುದು, ಮನಸ್ತಾಪಗಳು ಬರ್ಬೋದು, ಕುಟುಂಬದಲ್ಲಿ ಹಣಕಾಸಿನಲ್ಲೂ ಕೂಡ ವ್ಯತ್ಯಾಸಗಳಾಗ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ರಾಯರ ಆರಾಧನೆಯಿಂದ ಮಾಡ್ತಕ್ಕಂಥದ್ದು ಮರಿಬೇಡಿ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರತಕ್ಕಂಥ ಫಲಾನುಫಲಗಳಿರ್ತವೆ. ಹಾಗೆ ವ್ಯವಹಾರಸ್ಥರಿಗೂ ಕೂಡ ಧನಲಾಭ ಕಾಣುತ್ತೆ, ಆದರೆ ಕೈಗೆಟಕೋದಿಲ್ಲ ಅನ್ನಕ್ಕಂಥದ್ದು ಕೂಡ ಇದೇ ಥರ ಇರುತ್ತೆ. ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ, ಧನುರಾಶಿಯವರಿಗೆ ಈ ದಿನ ಫಲಾನುಫಲಗಳನ್ನು ನೋಡಿದಾಗ ಸರಳವಾಗಿರ್ತಕ್ಕಂಥ ವಿಧಾನ, ಈ ಮಾರ್ಕೆಟಿಂಗ್ ಸೆಗ್ಮೆಂಟ್ಸು ಅಥವಾ ಟ್ರಾವೆಲಿಂಗ್ ಸೆಗ್ಮೆಂಟ್ಸಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಶುಭವನ್ನು ತರ್ತಕ್ಕಂಥದ್ದು ಇರ್ತದೆ. ವಿಲ್ ಪವರ್ ಚೆನ್ನಾಗಿರುತ್ತೆ, ದುಡಿಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ. ಅಫ್ಕೋರ್ಸ್ ಈ ದಿನ ಒಂದು ರೀತಿಯಾಗಿ ಕ್ರಿಯೇಟಿವಿಟಿ ತುಂಬ ಜಾಸ್ತಿಗೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥ ದಿನ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು. ಮಕರ ರಾಶಿಯವರಿಗೆ ನಾನು ಹೇಳ್ತಾ ಇದ್ದೇನೆ, ಮತ್ತೆ ಮಕರ ರಾಶಿಯವರು ಕೂಡ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವ್ಯಾವಹಾರಿಕವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ದಿನ ಕೂಡ ಈ ಮಕರ ರಾಶಿಯವರಿಗೆ ಲಭ್ಯವಾಗುತ್ತೆ. ಆರೋಗ್ಯದ ಮೇಲೆ ಹಿಡಿತವನ್ನು ಸಾಧಿಸಿ, ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗ್ತದೆ ಮಕರ ರಾಶಿಯವರಿಗೆ, ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಅನ್ನೆಸಸರಿಯಾಗಿ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇದೆ. ನೀವು ಕೂಡ ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಪಠಿಸಿ, ಶುಭವಾಗ್ತದೆ. ಕುಂಭರಾಶಿಯ ಫಲಾಫಲ ಆಗಿರತಕ್ಕಂಥದ್ದು ನೋಡಿ, ಕುಂಭರಾಶಿಯವ್ರಿಗೂ ಕೂಡ ನೀವು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ಮನಸ್ಥಿತಿ ಕೂಡ ಕೆಟ್ಟ ಮನಸ್ಥಿತಿ ಬರ್ತದೆ. ನೀವು ಸಾತ್ವಿಕತೆಗೆ ಹೋಗ್ತೀರಾ, ಅಫ್ಕೋರ್ಸ್ ನನ್ನ ಸಾತ್ವಿಕ ಹೋಗೋಣ, ಕೋಪವನ್ನು ನಿಯಂತ್ರಣ ಇಟ್ಕೊಳ್ಳೋದು ಇವೆಲ್ಲ ಮಾಡ್ತೀರಾ, ಬಟ್ ಆದರೂ ಸಹಿತವಾಗಿ ನಿಮ್ಮ ಕೋಪವನ್ನು ನಿಯಂತ್ರಣದ ಇಟ್ಕೊಳ್ಳೋಕ್ಕಾಗಲ್ಲ. ಮಕ್ಕಳ ಮೇಲೆ ಆದರೂ ರೇಗಾಡ್ತೀರಾ ಅಥವಾ ಸಂಗಾತಿ ಮೇಲಾದರೂ ರೇಗಾಡ್ತಕ್ಕಂಥದ್ದು ಇರ್ತದೆ. ಬಟ್ ಒನ್ ಥಿಂಗ್, ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ಕೋಪವನ್ನು ನಿಯಂತ್ರಣದಿಟ್ಕೊಳ್ಳಿ. ಅತಿಯಾದಂಥ ಪೊಸೆಸಿವ್ನೆಸ್ಸನ್ನು ಕಡಿಮೆ ಮಾಡಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೂ ಸಹಿತ ಈ ದಿನ ಹಣಕಾಸು ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥಿರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಅಷ್ಟು ಉತ್ತಮ ಕಾಲವಲ್ಲ. ಆಧ್ಯಾತ್ಮಿಕ ಚಿಂತಕರಾಗಿದ್ದರೆ ಶುಭವಾಗ್ತದೆ. ಕೊನೆಯದಾಗಿ ಮೀನರಾಶಿಯವರು ಮನೆ, ವೆಹಿಕಲ್, ಹಾಗೆ ತಮ್ಮ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ನೀವು ಕೂಡ ಕೋಪವನ್ನು ನಿಯಂತ್ರಣದಿಟ್ಕೊಳ್ಳಿ, ಇಲ್ಲಾಂದರೆ ಮನೆ ನೆಮ್ಮದಿಯನ್ನು ತರೋದಿಲ್ಲ. ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿ. ಹಾಗೆ ವಿದ್ಯಾರ್ಥಿ ವರ್ಗದವರಿಗೆ ಸರಳವಾಗಿರ್ತಕ್ಕಂಥ ಒಂದು ಮಾಮೂಲಿ ಮರ್ತೋಗ್ತಕ್ಕಂಥ ಕಾಯಿಲೆಗಳಿರ್ತದೆ. ವ್ಯಾಪಾರಸ್ಥರಿಗೂ ಕೂಡ ಒಂದು ಸಾಧಾರಣವಾಗಿರತಕ್ಕಂಥ ಫಲ ಮೀನರಾಶಿಯವ್ರಿಗೂ ಕೂಡ. ಇಷ್ಟು 12 ರಾಶಿಗಳ ಫಲಾನುಫಲ. ಧನಾತ್ಮಕವಾಗಿರತಕ್ಕಂಥ ಶಕ್ತಿ, ಹಾಗೆ ಹಣಕಾಸಿನ ವಹಿವಾಟುಗಳಲ್ಲಿ ಸ್ವಲ್ಪ ವೃದ್ಧಿ ಆಗಬೇಕು. ಯಾವಾಗಲೂ ಕೂಡ ಶಕ್ತಿಯುತವಾಗಿರ್ತಕ್ಕಂಥ ಮನಸ್ಥಿತಿ ಇರಬೇಕು, ಅದು ಬಹಳ ಮುಖ್ಯ. ನಮ್ಮ ಭಾವನೆಗಳು ಶುದ್ಧವಾಗಿದ್ದರೆ ಖಂಡಿತವಾಗಿ ಕೆಲಸಗಳು ಚೆನ್ನಾಗಾಗುತ್ತೆ, ಇದು ಅಷ್ಟೇ ಸತ್ಯ.
ನಮ್ಮ ಭಾವನೆಗಳು ಚೆನ್ನಾಗಿರಬೇಕು. ಮಂತ್ರ ಹೇಳ್ತಿರ್ತೀವಿ, ಭಾವ ಸರಿ ಇಲ್ಲ ಅಂದರೆ ನಿಮಗೆ ಖಂಡಿತವಾಗಿ ಮಂತ್ರ ಕೆಲಸ ಮಾಡೋದಿಲ್ಲ. ಖಂಡಿತ ನಾನು ಇವತ್ತು ಹೇಳ್ತಾ ಇದ್ದೇನೆ, ಶುದ್ಧ ಭಾವದಲ್ಲಿ ಓಂ ಶ್ರೀಂ ನಮಃ, ಓಂ ಶ್ರೀಂ ನಮಃ, ಓಂ ಶ್ರೀಂ ನಮಃ ಮಂತ್ರವನ್ನು ಹೇಳಿ, ಏಕ ಬೀಜಾಕ್ಷರಿಯ ಲಕ್ಷ್ಮಿಯ ಮಂತ್ರ. ಖಂಡಿತ ಅಲಕ್ಷ್ಮಿ ದೂರ ಆಗ್ತಾಳೆ, ಲಕ್ಷ್ಮಿಯ ಪ್ರಾಪ್ತಿ ನಿಮಗೆ ಲಭ್ಯವಾಗ್ತಕ್ಕಂಥದ್ದಿರ್ತದೆ. ಅತ್ಯಂತ ಸರಳವಾಗಿ ತಿಳಿಸಿದ್ದೇನೆ, ಯಾಕೆಂದರೆ ನೀವು ಮಂತ್ರವನ್ನು ಹೇಳಬೇಕಾದ್ರೆ ಆ ಶಕ್ತಿ, ಆ ಓರ ನಿಮ್ಮ ಹಿಂದೆ ಇರುತ್ತೆ. ಅದರ ಶಕ್ತಿಯ ಪ್ರಭಾವದಿಂದ ಧನಾತ್ಮಕ ಚಿಂತನೆಗಳು, ಅಡೆತಡೆಗಳು ದೂರ ಆಗಿ ಲಕ್ಷ್ಮಿಯ ಆಗಮನ ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.